ಆಯ್ತಾ ಇದ್ದಾರೆ ಯೋಧರು. ನಮಗೆ ಅಂಥ ಕೆಲಸ ಇದೆಯಾ? ನಮ್ಮ ಕೆಲಸ ನಮಗೇನು ಒದಗಿಸಿ ಬರ್ತೀವೋ, ನಾವು ಏನು ಕರ್ತವ್ಯಕ್ಕೆ ಒಪ್ಕೊಂಡು ಕೆಲಸಕ್ಕೆ ಸೇರಿರ್ತೀವೋ ಆ ಕೆಲಸನ ನಾವು ನಿಷ್ಠೆಯಿಂದ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಬೇಕು. ಯಾವಾಗಲೂ ಅದ್ರ ಫಲ ನೋಡದೆ ತನ್ನಷ್ಟಕ್ಕೆ ತಾನೇ ದೇವರು ನಮಗೆ ಆಶೀರ್ವದಿಸ್ತಾನೆ. ಯಾವುದೇ ಕೆಲಸ ಆಗಲಿ ನಮ್ಮ ಕೆಲಸ ನಾವು ಕರ್ತವ್ಯವನ್ನು ಕರೆಕ್ಟಾಗಿ ನಿರ್ವಹಿಸಬೇಕಾಗಿದೆ. ನಾವು ದೇಶ ಕಾಪಾಡೋದಂದ್ರೆ ಹೋಗಿ ಅಲ್ಲಿ ನಿಂತು ಯುದ್ಧ ಮಾಡೋಕ್ಕಾಗುತ್ತಾ? ರಾತ್ರಿ ಹೋಗಿ ಚಳಿ ನಿಂತ್ಕೊಂಡು ಯುದ್ಧ ಮಾಡಿದ್ರೆ ನಮಗೆ ಬರುತ್ತಾ? ಇಲ್ಲ. ನಮಗೆ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡೋದನ್ನು ಕಲಿಬೇಕಾಗಿದೆ. ಅಧಿಕಾರ, ಹಣ, ದರ್ಪ ಯಾವುದು ಶಾಶ್ವತವಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ನಾವು ಮಾಡಿದ ಕರ್ತವ್ಯ ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ಇರಬೇಕಾಗಿದೆ. ನಾವೆಲ್ಲರೂ ಕೂಡ ಹಾಗೆ ಮಾಡಿದರೆ ನಮ್ಮ ದೇಶದ ಏಳಿಗೆ ಸಾಧ್ಯ. ನೋಡ್ರಿ, ನಮ್ಮ ಭಾರತದ ಬಾವುಟವೇ ಒಂದು ಆದರ್ಶಮಯವಾಗಿರುವ ಬಾವುಟ. ಏನೇ ಕಲರ್ಸ್? ಕೇಸರಿ, ಬಿಳಿ ಮತ್ತು ಹಸಿರು. ಕೇಸರಿ ಧೈರ್ಯ ಮತ್ತು ತ್ಯಾಗದ ಸಂಕೇತ, ಬಿಳಿ ಸತ್ಯ ಮತ್ತು ಶಾಂತಿಯ ಪ್ರತೀಕ, ಹಸಿರು ನಂಬಿಕೆ ಮತ್ತು ಸಮೃದ್ಧಿಯ ಪ್ರತೀಕ. ಇದು ನಮ್ಮ ರಾರಾಜಿಸುವ ದೇಶದ ಬಾವುಟ. ನಾವು ಮೊನ್ನೆ ತಾನೇ ಡಿಸೆಂಬರ್ 8ರಂದು ಒಬ್ಬ ವೀರ ಮಹಾನ್ ಮಿಲಿಟರಿ ಆಫೀಸರ್ನ ಕಳ್ಕೊಂಡ್ವಿ. ಯಾರಿಗಾದ್ರೂ ಗೊತ್ತಿದೆಯಾ? ಎಸ್, ಬಿಪಿನ್ ರಾವತ್. ಇವರು 3 ದಳಗಳಿಗೂ ಮುಖ್ಯಸ್ಥರಾಗಿದ್ದರು. 3 ದಳ ಯಾವ್ದ್ಯಾವುದು? ನೇವಿ, ಆರ್ಮಿ ಮತ್ತು ಏರ್ಫೋರ್ಸ್. 3 ದಳಗಳ ಮುಖ್ಯಸ್ಥರಾಗಿದ್ದರು. 27 ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಅಂದರೆ ಪ್ರೈಮ್ ಮಿನಿಸ್ಟ್ರಿಗೆ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ ಅವರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇವರನ್ನು ನಾವು ಇಂದು ಸ್ಮರಿಸುವುದು ಸೂಕ್ತ ಅಂದ್ಕೊಂಡಿದ್ದೇನೆ. ಡಿಸೆಂಬರ್ 8, 2021 ಅವ್ರನ್ನ ಕಳ್ಕೊಂಡ್ವಿ. ಅವ್ರ ಬಗ್ಗೆ ಒಂದು 4 ಮಾತಾಡೋಣ. ಬಿಪಿನ್ ರಾವತ್ರವರು ಭಾರತೀಯ ಉತ್ತರಾಖಂಡದ ಪೌಡಿ ಎಂಬ ಊರಿನಲ್ಲಿ ಜನಿಸ್ತಾರೆ 16 ಮಾರ್ಚ್ 1958ರಲ್ಲಿ. ಇವರ ತಂದೆ ಲಕ್ಷ್ಮಣ್ ಸಿಂಗ್ ರಾವತ್ ಭಾರತೀಯ ಸೇನಾಪಡೆಯ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ಅವ್ರ ತಂದೆನೂ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು, ಕೆಲಸ ಮಾಡ್ತಾಯಿದ್ರು. ಮತ್ತು ಸುಮಾರು ಅವ್ರ ಸಂಬಂಧಿಕರಲ್ಲಿ ಮಾಮ ಇರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಈಗ ಅವ್ರ ಸೇನೆಯಲ್ಲೇ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಸೇನಾ ಕುಟುಂಬ ಅಂತಲೇ ಹೇಳ್ತಾಯಿದ್ರು. ನಮ್ಮ ದಾವಣಗೆರೆಯಲ್ಲಿ ಬರೀ ಇಂಜಿನಿಯರಿಂಗು, ಡಾಕ್ಟ್ರು ಇಷ್ಟೇ ಓದ್ತೀವಿ. ಸ್ವಲ್ಪ ಕೂರ್ಗ್ ಕಡೆ ಹೋದರೆ ಎಲ್ಲ ಮನೆಯಲ್ಲೂ ಒಬ್ಬೊಬ್ಬರು ಯೋಧರು, ಮಿಲಿಟ್ರಿ ಆಫೀಸರ್ಸ್ಗೆ ಕೆಲಸ ಮಾಡೋರು ಇರ್ತಾರೆ. ನಮ್ಮ ಸಿಚುವೇಶನ್, ನಮ್ಮ ಸರೌಂಡಿಂಗ್ ಏನೈತೋ, ನಮ್ಮ ಮಕ್ಕಳು ಹತ್ತಿರ ಇರಲಪ್ಪ, ಇಲ್ಲೇ ಹತ್ತಿರ ಪಕ್ಕಕ್ಕೆ ಓದಲಿ, ಇಲ್ಲೇ ಇಂಜಿನಿಯರ್ ಆಗಲಿ, ಈ ಥರ ಮಾಡ್ತೇವೆ. ಆದರೆ ಮಿಲಿಟ್ರಿ ಆಫೀಸರ್ಗೆ ಕೆಲಸ ಮಾಡೋದು ಹೆಮ್ಮೆಯ ವಿಷಯ. ಇವರು ಬಿಪಿನ್ ರಾವತ್ರವರು BSc ಇನ್ ನ್ಯಾಷನಲ್ ಡಿಫೆನ್ಸ್. ಇವರು ಡೆಹ್ರಾಡೂನಲ್ಲಿ ಓದ್ತಾರೆ. ನ್ಯಾಷನಲ್ ಡಿಫೆನ್ಸ್, BSc ಇನ್ ನ್ಯಾಷನಲ್ ಡಿಫೆನ್ಸ್ ಅಂತ. ನಮ್ಗೆ ಅವೆಲ್ಲ ಇದ್ದಾವೆ ಅಂತಲೇ ಗೊತ್ತಿರಲ್ಲ, ಎಷ್ಟು ಏನೇನಿರುತ್ತೆ ಅಂತ. ಸೊ ಅವ್ರವ್ರ ಸರೌಂಡಿಂಗಲ್ಲಿ ಇದ್ದವರು ಆ ಥರ ಇವರು ಆ ವಿಷಯನ ಆರಿಸ್ಕೊಳ್ತಾರೆ. MPhil ಯೂನಿವರ್ಸಿಟಿ ಆಫ್ ಮೆಡ್ರಾಸಲ್ಲಿ ಓದ್ತಾರೆ. ಅಮೇರಿಕಾದಲ್ಲಿ ಡಿಫೆನ್ಸ್ ಆಫ್ ಅಕಾಡೆಮಿಯಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಸೊ ಹಿ ಗಾಟ್ PhD ಫ್ರಮ್ ಅಮೇರಿಕಾ. ಟ್ರೈನಿಂಗ್ನಲ್ಲೇ ಸೋರ್ಡ್ ಆಫ್ ಹಾನರ್ ಅಂತ, ಅವರು ಖಡ್ಗ ಒಂದು ಟ್ರೈನಿಂಗ್ ಮಾಡ್ತಿರುವಾಗಲೇ ಅಷ್ಟು ಶೌರ್ಯ ಇರ್ತಾರೆ. ಅದರಲ್ಲೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ನೋಡಿರ್ಬೋದು ನೀವು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಮಿಲಿಟ್ರಿ ಆಫೀಸರ್ಸ್ ಇರ್ಬೋದು. ಅವರಿಗೆ ಟ್ರೈನಿಂಗ್ನಲ್ಲಿ ಅವ್ರ ಶೌರ್ಯವನ್ನು ತೋರಿಸಿದರೆ ಅವ್ರಿಗೊಂದು ಸೋರ್ಡ್, ಒಂದು ಖಡ್ಗವನ್ನು ಅವರ ಸೊಂಟದ ಬೆಲ್ಟಿಗೆ ಹಾಕ್ತಾರೆ. ಅಂದರೆ ಪ್ರಶಸ್ತಿ ಕೊಡೋದು. ಅದು ಟ್ರೈನಿಂಗ್ನಲ್ಲೇ ಇರ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಅವ್ರು ಸ್ಟೂಡೆಂಟ್ ಇರುವಾಗಲೇ ಅಷ್ಟು ಶೌರ್ಯವಾಗಿದ್ದರು. ಅದು ಅವರು 1978 ಅಂದರೆ 20 ಇಯರ್ಸ್ಗೆ 20ನೇ ವರ್ಷದಲ್ಲಿ ಅವರು 2nd ಲೆಫ್ಟಿನೆಂಟ್ ಆಗಿ ಸೇನೆಯನ್ನು ಸೇರ್ತಾರೆ. ಅಲ್ಲಿ ಲೀಡರ್ ಆಗಿ 2015ನಲ್ಲಿ ಮ್ಯಾನ್ಮಾರ್ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ. ಅಲ್ಲಿ ಇವರು ಪ್ಯಾರಾಚೂಟ್ ರೆಜಿಮೆಂಟ್ಗೆ ಸ್ಪೆಷಲ್ ಏರ್ ಫೋರ್ಸ್ ಆಫೀಸರ್ ಇವರ ನೇತೃತ್ವದಲ್ಲಿ ಅವರು ವಿಜಯರಾಗ್ತಾರೆ, ವಿಜಯೋದ್ಭವವನ್ನು ಗಳಿಸ್ತಾರೆ, ಸೇನಾ ಶೌರ್ಯವನ್ನು ತೋರಿಸ್ತಾರೆ. ಹಿ ಈಸ್ ಬಿಪಿನ್ ರಾವತ್. ಇವರು 2016ನಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರಾಗ್ತಾರೆ ಆಗ. ಆಮೇಲೆ 27th ಚೀಫ್ ಆಫ್ ಆರ್ಮಿ, ಹಿ ಈಸ್ 27th ಚೀಫ್ ಆಫ್ ಆರ್ಮಿ. ದೆನ್ ಹಿ ಹ್ಯಾಸ್ ಸರ್ವ್ಡ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ವರ್ಕ್ಡ್ ಇನ್ ಲೈನ್ ಆಫ್ ಕಂಟ್ರೋಲ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕ್. ಹಿ ಈಸ್ ಅವಾರ್ಡೆಡ್ ಫಾರ್ ಗ್ಯಾಲೆಂಟ್ರಿ ಸರ್ವಿಸ್. ಇದೊಂದು ಹೆಮ್ಮೆಯ ಪ್ರಶಸ್ತಿ, ಗ್ಯಾಲೆಂಟ್ರಿ ಸರ್ವಿಸ್ ಅಂತ ಅವರಿಗೊಂದು ಅವಾರ್ಡ್ ಸಿಗುತ್ತೆ. ದೆನ್ ಹಿ ಈಸ್ ಮ್ಯಾರಿಡ್ ಇನ್ 1985 ಟು ಮಧುಲಿಕಾ. ಅವರ ಪತ್ನಿ ಮಧುಲಿಕಾ ರಾವತ್ ಅಂತ. ಅವರು ಕೂಡ ಇವರಿಗೆಲ್ಲ ಕೆಲಸದಲ್ಲೂ ಸಪೋರ್ಟಿವ್ ಆಗಿರ್ತಾರೆ. ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ಈಸ್ ಎ ವುಮನ್ ಅನ್ನೋ ಹಾಗೆ ಎಲ್ಲ ಕೆಲಸದಲ್ಲೂ ಅವರಿಗೆ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಇವರು MSc ಸೈಕಾಲಜಿ ಮಾಡಿದ್ದಾರೆ. ಇವರಿಗೆ ಮಧುಲಿಕಾ ರಾವತ್ರವರು ಭಾರತದ ಬಹುದೊಡ್ಡ NGO ಆಗಿದ್ದ ಆರ್ಮಿ ವೈಫ್ಸ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷರಾಗಿರ್ತಾರೆ.
ಅವರ ಯೋಧರ ಪತ್ನಿಯರೆಲ್ಲ ಇರ್ತಾರೆ, ಯೋಧರ ಪತ್ನಿಯರು ಮತ್ತು ಅವ್ರ ಮಕ್ಕಳಿಗೆ ಸಹಾಯ ಮಾಡೋಗೆ, ಅವರಿಗೆ ಸ್ವಯಂ ಒಂದು ಸೇವಾ ಸಂಸ್ಥೆ ಮಾಡಿಕೊಡೋದು, ಅವರನ್ನು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಏನಾದ್ರು ಒಂದು ಕೆಲಸ ಮಾಡೋದು, ಜವಾಬ್ದಾರಿಯುತ ಮಾಡೋದು, ಮತ್ತು ಯೋಧರನ್ನು ಕಳ್ಕೊಂಡ ಹೆಣ್ಣುಮಕ್ಕಳಿಗೆ ಅವರಿಗೆ ಸಹಾಯ ಮಾಡೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಈ ಥರ ಎಲ್ಲ ಮಾಡಿದ್ರು. ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೂಡ ಸಹಾಯ ಮಾಡೋ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ರು. ಅವರನ್ನು ನಾವು ನೆನೆಯುವ. ಬಿಪಿನ್ ರಾವತ್ರವರು 1978ರಿಂದ 2021 ಡಿಸೆಂಬರ್ ಅಂದರೆ 43 ಇಯರ್ಸ್ ಸುದೀರ್ಘವಾದ ಸೇವೆಯನ್ನು ನಮ್ಮ ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಇವರ ಅವಾರ್ಡ್ಸ್ ಹೇಳ್ತಾ ಹೋದರೆ ತುಂಬ ಆಗುತ್ತೆ, ನಾನು ಕೆಲವು ಮಾತ್ರ ಹೇಳ್ತೇನೆ. ಅವಾರ್ಡ್ಸ್, ಮೆಡಲ್ಸ್ ಹಾಕ್ಕೊಂಡಿರ್ತಾರೆ ನೋಡಿ, ಮಿಲಿಟರಿ ಆಫೀಸರ್ಸ್, ಪೊಲೀಸ್ ಆಫೀಸರ್ ಮೆಡಲ್ಸ್ ಹಾಕ್ಕೊಂಡ್ರೆ ಅದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಎಷ್ಟು ಕೆಲಸ ಮಾಡ್ತಿರ್ತಾರೆ. ಅವರು ಡೆಡಿಕೇಟ್, ತಮ್ಮ ಸ್ವಯಂ ಪರ್ಸನಲ್ ಲೈಫ್ಗೆ ಟೈಮ್ ಕೊಡದೆ ಅವರು ತಮ್ಮ ಕೆಲಸಕ್ಕಾಗಿ ಕಾರ್ಯ ಮಾಡಿದಾಗ ಮಾತ್ರ ಅವರಿಗೆ ಮೆಡಲ್ ಸಿಗುತ್ತೆ. ನಾವು ಇಲ್ಲಿ ಮೆಡಲ್ಸ್ ನೋಡ್ತೇವೆ, ಅದಕ್ಕೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಅದ್ರ ಹಿಂದೆ ಅಂತ. ಕೆಲವು ಮೆಡಲ್ಸ್ನ ಮಾತ್ರ ಹೇಳ್ತೇನೆ, ತುಂಬ ಮೆಡಲ್ ಸಿಕ್ಕಿದೆ ಅವರಿಗೆ, ನೀವೆಲ್ಲ ಅವರು ಫೋಟೋದಲ್ಲಿ ನೋಡಿರ್ಬೋದು. ಪರಮ್ ವಿಶಿಷ್ಟ ಸೇವಾ ಮೆಡಲ್, ಉತ್ತಮ್ ಯೋಧ್ ಸೇವಾ ಮೆಡಲ್, ಸೇನಾ ಮೆಡಲ್ ಮತ್ತು ವಿಶಿಷ್ಟ ಸೇವಾ ಮೆಡಲ್, ಇವು ಇಂಪಾರ್ಟೆಂಟು ಅವ್ರಿಗೆ ಸಿಕ್ಕಿರೋದು. ಮತ್ತು ಯುನೈಟೆಡ್ ನೇಷನ್ಸ್ನಲ್ಲಿ ಮಿಷನ್ ಇನ್ ಕಾಂಗೋ ಅಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. CODS ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಅಂದರೆ ಇವರೇ ಎಲ್ಲ ಡಿಫೆನ್ಸ್ಗೂ ಮೂರು ದಳಗಳಿಗೂ ಅಂತ ಹೇಳಿದೆ ನಾನು. ನೇವಿ, ಏರ್ಫೋರ್ಸ್ ಮತ್ತು ಇದರಲ್ಲಿ ಕೆಲಸ ಮಾಡಿರ್ತಾರೆ. ಆರ್ಮಿ ಅಂದರೆ ಸೇನಾಕ್ಕೆ ಹೋಗ್ತಾರೆ, ಸೇನಾದಲ್ಲಿ ಮತ್ತೆ ಲೀಡರ್ ಆಗಿದ್ದರು. ಅದಾದಮೇಲೆ 3 ದಳಗಳಿಗೂ ಲೀಡರ್ ಆದರು. ಬಿಪಿನ್ ರಾವತ್ರವರು ತಮಿಳ್ನಾಡು ಊಟಿ ಹತ್ರ ಕುನೂರ್ನಲ್ಲಿ ಮತ್ತು ಕಟೀರಿ ಎಂಬ ಹಳ್ಳಿಯ ಟೀ ಎಸ್ಟೇಟ್ನಲ್ಲಿ, ನೀವೆಲ್ಲ ಕೇಳಿದ್ದೀರ ರೀಸೆಂಟಾಗಿ, ಟೀ ಎಸ್ಟೇಟ್ನಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗುತ್ತೆ ಡ್ಯೂ ಟು ಬ್ಯಾಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಮತ್ತು ಅವರು ಎದಕ್ಕೆ ಬರ್ತಾ ಇದ್ರು ಅಂದರೆ, ಊಟಿನಲ್ಲಿ ಒಂದು 5 ಮಿನಿಟ್ಸ್ ಇತ್ತು, ಇನ್ನೊಂದು 5 ಮಿನಿಟ್ಸ್ಗೆ ಹಿ ಯೂಸ್ ಟು ರೀಚ್ ಊಟಿ. ಒಂದು ಆರ್ಮಿ ಸ್ಟಾಫ್ ಕಾಲೇಜ್ನಲ್ಲಿ ಅವ್ರದ್ದೊಂದು ಸೆಮಿನಾರ್ ಇತ್ತು, ಆ ಸೆಮಿನಾರ್ ಕೊಡಲಿಕ್ಕೋಸ್ಕರ ಅಲ್ಲಿಗೆ ಬರ್ತಾ ಇದ್ರು. ಆದರೆ ಮಧ್ಯದಲ್ಲೇ ಒಂದು 5 ನಿಮಿಷ ಇರುವಾಗಲೇ ಟೀ ಎಸ್ಟೇಟ್ ಕಟೀರಿ ಎಂಬ ಹಳ್ಳಿಯಲ್ಲಿ ಕ್ರ್ಯಾಶ್ ಆಗುತ್ತೆ. 13 ಜನ, ಅದರಲ್ಲಿರೋರು 13 ಜನನೂ ನಾವು ಕಳ್ಕೊಂಡ್ವಿ. ಇದೊಂದು ದುರಂತ. ಅವರಿಗೆ ನಾವು ಈ ದಿವಸ ಅವರನ್ನು ಈ ಥರ ನೆನೆಸ್ಕೊಂಡೇ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಕೊಂಡಂಗೆ ಆಯಿತು. ನಿನ್ನೆ ತಾನೇ ಅನೌನ್ಸ್ ಮಾಡಿದರು, ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಪದ್ಮವಿಭೂಷಣ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ನಿನ್ನೆ ಅನೌನ್ಸ್ ಮಾಡಿದರು. ಹೀಗೆ ಅವರು ನೆನೆದಿದ್ದು ಒಂದು ರಿಪಬ್ಲಿಕ್ ಡೇ ದಿವಸ ಇಂಥವ್ರನ್ನ ನಾವು ನೆನೆಯಬೇಕಾಗಿತ್ತು. ದೇಶಕ್ಕೆ ಶಾಂತಿ ಬೋಧಿಸಿದ ರಾಷ್ಟ್ರ ನಮ್ಮ ಭಾರತ ಮಾನವೀಯ ಮೌಲ್ಯಗಳನ್ನು ತಿಳಿಸಿದೆ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮೊನ್ನೆ ತಾನೇ ಆಚರಿಸಿದ್ವಿ, ಜನವರಿ 12. ಅದನ್ನು ಯೂತ್ ಫೆಸ್ಟಿವಲ್ ಅಂತ ಆಚರಿಸಿದೆ. ನಮ್ಮ ಕಾಲೇಜು ಶಿಕ್ಷಣ ಸಂಸ್ಥೆಯ ಆದೇಶದ ಮೇರೆಗೆ ಒಂದು ಆದೇಶ ಕಳಿಸಿದ್ರು ಸರ್ಕಾರದವರು. ಜನವರಿ 12 ನಮ್ಮ ಕಾಲೇಜಿನಲ್ಲಿ ಲಸಿಕಾ ಶಿಬಿರವನ್ನು ಏರ್ಪಡಿಸಿದ್ದೆವು. ಜನವರಿ 12 ಯೂತ್ ಫೆಸ್ಟಿವಲ್ ಅಂತ. ಅದರ ನೆನಪಿಗಾಗಿ ನಾವೇನು ಮಾಡಿದ್ವಿ, ನಮ್ಮ ವಿದ್ಯಾರ್ಥಿನಿಯರು ಅವರು ಕೂಡ ಸೇಫ್ ಆಗಿರ್ಬೇಕು ತಾನೆ, ಅವ್ರ ಆರೋಗ್ಯನೂ ನೋಡ್ಕೋಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಹಾಗಂತ ಅವ್ರು ಎಲ್ಲರಿಗೂ ನಾವು ವ್ಯಾಕ್ಸಿನ್ ಹಾಕಿಸುವಲ್ಲಿ ಕಾರ್ಯನಿರ್ವಹಿಸಿದ್ವಿ. ಅದರಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತು ಬೋಧಕೇತರ ವರ್ಗದವರು, ಡಿ ಗ್ರೂಪ್ ನೌಕರರು, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಪಾಲ್ಗೊಂಡು ಶಿಬಿರವನ್ನು ಯಶಸ್ವಿಗೊಳಿಸುತ್ತಾರೆ. ಐ ಆಮ್ ಪ್ರೌಡ್ ಟು ಸೇ ದಟ್ 100% ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆ ನಮ್ಮ ವಿದ್ಯಾರ್ಥಿನಿಯರಿಗೆ. ಕಾರಣೀಕರ್ತರಾದ ಎಲ್ಲರಿಗೂ ಪ್ರಾಂಶುಪಾಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಟೀಮ್ ವರ್ಕ್ ಇರಬೇಕು, ಅಂಡರ್ಸ್ಟ್ಯಾಂಡ್. ಒಬ್ಬರೊಬ್ಬರು ಸಪೋರ್ಟಿವ್ ಆಗಿ, ಒಬ್ಬರು ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಸ್ವಾಮಿ ವಿವೇಕಾನಂದರ ಸ್ಲೋಗನ್ ಏನು ಹೇಳ್ತಾರೆ? ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಗೋಲ್ ಮುಟ್ಟೋ ತನಕ ಬಿಡಬಾರ್ದು. ಎದ್ದೇಳಿ ಮುಟ್ಟುವ ತನಕ ನಿಲ್ಲಬೇಡಿ. ನೀವೆಲ್ಲ ಯುವಕರು ಜಾಗೃತರಾಗಿ ಅವರ ಕನಸನ್ನು ನನಸಾಗಿಸಿ, ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ. ಬರೀ ವಿದ್ಯೆ ಅಷ್ಟೇ ಅಲ್ಲ, ಅದ್ರ ಜೊತೆ ವಿನಯ ಕೂಡ ಇರಬೇಕು. ಅದನ್ನು ಬೆಳೆಸ್ಕೊಂಡಿದ್ದೇ ಆದರೆ ಇಡೀ ಲೈಫ್ ಟೈಮ್, ಇಟ್ ಈಸ್ ನಾಟ್ ಟೇಕಿಂಗ್ 35 ಮಾರ್ಕ್ಸ್ ಇನ್ ಸಬ್ಜೆಕ್ಟ್ಸ್, ಬಟ್ ಅದು ಲೈಫ್ ಟೈಮ್ ನಮಗೆ ಕಲಿಸುತ್ತೆ. ಜೀವನ ಪಾಠ ಕಲಿಸೋದು ಮೌಲ್ಯಗಳಿಂದ. ಬರೀ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ, ಅದ್ರ ಜೊತೆ ನಾವು ನೀತಿ ಮೌಲ್ಯಗಳಿದ್ದರೆ ಅವರು ಇಡೀ ಲೈಫಲ್ಲೇ ಜಯಿಸ್ಬೋದು ಅಂತ. ಮತ್ತು ಜನವರಿ 23
ಅಪ್ರತಿಮ ದೇಶಭಕ್ತ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಅವರಿಗೆ ಶತ ನಮನಗಳು. ಇದರ ಪ್ರಯುಕ್ತ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಡೆಲ್ಲಿನಲ್ಲಿ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದರು. ಹ್ಯಾಟ್ಸ್ ಆಫ್ ಟು ಸುಭಾಷ್ ಚಂದ್ರ ಬೋಸ್. ನಾವೆಲ್ಲ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ದೇ ಆದರೆ ನಮ್ಮ ದೇಶ ಗಣರಾಜ್ಯವಾಗುವುದರ ಜೊತೆಗೆ ಗುಣರಾಜ್ಯ ಕೂಡ ಆಗಬಹುದಾಗಿದೆ. ಗುಣರಾಜ್ಯ, ಮಾನವೀಯ ಮೌಲ್ಯಗಳು ಎಲ್ಲಿ ಇದೆಯೋ ಅದು ಗುಣರಾಜ್ಯ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇನ್ನೊಂದು ನೆನಪು ಮಾಡ್ಕೊಳ್ಳೋದು ಅಂದರೆ ಸಂಗೊಳ್ಳಿ ರಾಯಣ್ಣ. ನೀವೆಲ್ಲ ಕೇಳಿದ್ದೀರಾ, ವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿಕಾರಿ. ಇವರನ್ನು ಗಲ್ಲಿಗೇರಿಸಿದ ದಿನ ಜನವರಿ 26, ಅವರು ಹುಟ್ಟಿದ ದಿನ ಆಗಸ್ಟ್ 15. ಅವರನ್ನು ಕೂಡ ಇವತ್ತು ನೆನೆಸ್ಕೊಳ್ಳೋಣ. ನಮ್ಮ ದೇಶದ ಅನ್ನದಾತರಿಗೊಂದು ಸಲಾಂ, ಮತ್ತು ನಮಗೆ ಅನ್ನ ಕೊಡೋ ರೈತರಿಗೆ ಒಂದು ಸಲಾಂ, ಮತ್ತು ವೀರ ಯೋಧರಿಗೆ, ನಮ್ಮನ್ನು ರಾತ್ರಿ ಇಡೀ ಕಾಯುವ ವೀರ ಯೋಧರಿಗೊಂದು ಸಲಾಂ. ಜೈ ಜವಾನ್. ಎಲ್ಲರೂ ಒಟ್ಟಿಗೆ ಹೇಳಿ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಶಾಂತ ಚಿತ್ತದಿಂದ ಕೇಳಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್.